ಈ ಆಪಲ್ ಅಲ್ಲಿ 80 ಕ್ಯಾಲರೀಸ್ ಇದೆ, ಆದ್ರೆ ಈ ಜೆಮ್ಸ್ ಅಲ್ಲಿ ಬರೀ 50 ಕ್ಯಾಲರೀಸ್. ಸೊ ಸ್ನಾಕ್ ಆಪ್ಷನ್ ಅಂತ ಬಂದಾಗ ಈ ಜೆಮ್ಸ್ ಆಪಲ್ ಗಿನ್ನ ಬೆಟರ್ ಅಲ್ವಾ? ಯಾಕೆಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ನಿಮ್ಗೆ ಕ್ಯಾಲರೀಸ್ ಮಾತ್ರನೇ ಮ್ಯಾಟರ್ ಆಗೋದು ನಿಮ್ಮ ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ಗೆ. ಇದು ಥಿಯೋರಿಟಿಕಲಿ ಕರೆಕ್ಟ್. ಜೊತೆಗೆ ಶುಗರ್ ಅಂತ ಬಂದಾಗ ಈ ಜೆಮ್ಸ್ ಅಲ್ಲಿ ಬರೀ 7 ಗ್ರಾಮ್ ಶುಗರ್ ಇರುತ್ತೆ, ಆದ್ರೆ ಈ ಆಪಲ್ ಅಲ್ಲಿ ಆಲ್ಮೋಸ್ಟ್ 15 ಗ್ರಾಮ್ ಶುಗರ್ ಇರುತ್ತೆ. ಸೊ ಈ ಲೆಕ್ಕದಲ್ಲಿ ನೋಡಿ ಕೆಲವರು ಆಪಲ್ ಗಿಂತ ಜೆಮ್ಸೇ ಬೆಟರ್ ಅಂತ ಅನ್ಬೋದು. ಆದ್ರೆ ಪ್ರಾಕ್ಟಿಕಲಿ ಈ ಜೆಮ್ಸ್ ಬರೀ ಶುಗರ್ ಆಗಿರೋದ್ರಿಂದ ಇದು ಬಾಡಿನಲ್ಲಿ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗಿ ಕ್ವಿಕ್ ಆಗಿ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ನ ರೈಸ್ ಮಾಡಿ ಅಷ್ಟೇ ಕ್ವಿಕ್ ಆಗಿ ಡ್ರಾಪ್ ಮಾಡುತ್ತೆ. ಹೀಗೆ ಕ್ವಿಕ್ ಆಗಿ ಡ್ರಾಪ್ ಆಗೋದ್ರಿಂದಾನೇ ನಿಮ್ಗೆ ಟೈರ್ಡ್ನೆಸ್ ಆಗೋದು, ಜೊತೆಗೆ ಕ್ರೇವಿಂಗ್ಸ್ ಸಹ ತುಂಬಾ ಹೆಚ್ಚಾಗೋದು. ಆ ಕ್ರೇವಿಂಗ್ಸ್ ಜಾಸ್ತಿ ಆಗೋದ್ರಿಂದ ನೀವು ಇನ್ನೂ ಸ್ವಲ್ಪ ತಿಂತೀರಾ, ಇದು ಒಂಥರ ಸೈಕಲ್ ಆಗ್ತಾ ಹೋಗುತ್ತೆ. ಅದೇ ನೀವು ಆಪಲ್ ತಿನ್ನೋದ್ರಿಂದ ಇದರಲ್ಲಿ ಶುಗರ್ ಇದ್ರೂ ಸಹ ಆ ಶುಗರ್ ನಿಮ್ಮ ಬ್ಲಡ್ ಗ್ಲೂಕೋಸ್ ಅಲ್ಲಿ ತುಂಬಾ ಬೇಗ ಸ್ಪೈಕ್ ಆಗಲ್ಲ, ಯಾಕೆಂದ್ರೆ ಇದರಲ್ಲಿ ಫೈಬರ್ ಇರೋದ್ರಿಂದ. ಜೊತೆಗೆ ಇದು ಎನರ್ಜಿನ ತುಂಬಾ ಸ್ಟಡಿಯಾಗಿ ಸಪ್ಲೈ ಮಾಡ್ತಿರುತ್ತೆ, ಹಾಗೆ ನಿಮ್ಮನ್ನ ಜಾಸ್ತಿ ಹೊತ್ತು ಫುಲ್ ಆಗಿಡುತ್ತೆ. ಹಾಗೆ ಅಲ್ಲೊಂಚೂರು ಇಲ್ಲೊಂಚೂರು ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಿಗುತ್ತೆ, ಜೊತೆಗೆ ಕ್ರೇವಿಂಗ್ಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಸ್ನಾಕ್ಸ್ ನ ಚೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಚೂಸ್ ಮಾಡಿ.